ಗೋವಾ ಕ್ಲಬ್ನಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ಸರಿಸುಮಾರು 20ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ. ಸಿಲಿಂಡರ್ ಸ್ಫೋಟದಿಂದ ಅತಿದೊಡ್ಡ ಅವಘಡ ಗೋವಾದ ಕ್ಲಬ್ನಲ್ಲೇ ನಡೆದು ಹೋಗಿದೆ. 23 ಜನ ಅಂತೆ ಇಲ್ಲಿ ತನಕ ಮೃತಪಟ್ಟವರ ಸಂಖ್ಯೆ. ಭಾನುವಾರ ಬೆಳಗಿನ ಜಾವ 1 ಗಂಟೆ ಸುಮಾರಿಗೆ ಆಗಿರುವಂತಹ ಘಟನೆ ಇದು. ಅಡುಗೆ ಮನೆ ಬಳಿ ಸಿಲಿಂಡರ್ ಸ್ಫೋಟ ಆಗಿ ಇದ್ದಕ್ಕಿದ್ದಂತೆ ಬೆಂಕಿ ಹೊತ್ಕೊಂಡಿದೆ. ಉತ್ತರ ಗೋವಾದ ಅರ್ಪೋರಾದಲ್ಲಿರುವಂತಹ ಕ್ಲಬ್ನಲ್ಲಿ ಆಗಿರುವಂತಹ ಘಟನೆ. ರೋಮಿಯೋ ಲೇನ್ನಲ್ಲಿ ಇರುವ ನೈಟ್ ಕ್ಲಬ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಘಟನೆಯಲ್ಲಿ 4 ಪ್ರವಾಸಿಗರು 19 ಮಂದಿ ಕ್ಲಬ್ ಕಾರ್ಮಿಕರು ಸಜೀವ ದಹನಗೊಂಡಿದ್ದಾರೆ. ಅಗ್ನಿ ಅನಾಹುತದಲ್ಲಿ 50ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅಗ್ನಿ ಅನಾಹುತದಲ್ಲಿ ಮಡಿದವರಿಗೆ ಗೋವಾ ಸಿಎಂ ಪರಿಹಾರದ ಘೋಷಣೆ ಕೂಡ ಮಾಡಿದ್ದಾರೆ. ದುರಂತದಲ್ಲಿ ಸಾವನ್ನಪ್ಪಿರೋರಿಗೆ ಕಂಬನಿ ಮಿಡಿದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಗೋವಾ ಕ್ಲಬ್ನಲ್ಲಿ ಈ ರೀತಿ ಸಿಲಿಂಡರ್ ಸ್ಫೋಟ ಆಗಿ ಒಳಗಡೆ ಕೆಲಸ ಮಾಡ್ತಾ ಇದ್ದಂತ 19 ಜನ ಸಿಬ್ಬಂದಿ ಸೇರಿದಂತೆ 4 ಜನ ಪ್ರವಾಸಿಗರು ಕೂಡ ಇದ್ರಂತೆ. ಅವರೆಲ್ಲರೂ ಕೂಡ ಸಜೀವ ದಹನಗೊಂಡಿದ್ದಾರೆ. ಇದ್ದಕ್ಕಿದ್ದಂತೆ ಬೆಂಕಿ ಆವರಿಸಿಕೊಂಡ್ಬಿಟ್ಟಿದೆ ಎಲ್ಲ ಕಡೆ. ಅದರ ಜೊತೆಗೆ 50ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ತಕ್ಷಣಕ್ಕೆ ಅವ್ರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಂದರೆ ಕಾರ್ಯಾಚರಣೆ ಮಾಡಿ ಅವ್ರನ್ನ ರಕ್ಷಣೆ ಮಾಡಿ ಆಚೆ ತಂದಿರಿದ್ರು ಕೂಡ ಕೆಲವೊಂದು ಅವರ ದೇಹ ಭಾಗದಲ್ಲಿ ಸುಟ್ಟ ಗಾಯಗಳು ಇರೋದ್ರಿಂದ ಅವ್ರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಗೋವಾ ಸಿಎಂ ಇದೆಲ್ಲ ಆದ ಬಳಿಕ ಪರಿಹಾರದ ಘೋಷಣೆ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮೃತಪಟ್ಟವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತಾಪ ಸೂಚಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಡಿಜಿಟಲ್ ಎಡಿಟರ್ ಆದಂತಹ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿ. ದಿಲೀಪ್, ಎಷ್ಟೊತ್ತಿಗೆ ಹೇಗಾಗಿರೋದು, ಸದ್ಯ ಅಲ್ಲಿನ ಪರಿಸ್ಥಿತಿ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಕೊಡೋದಾದ್ರೆ? ಶ್ರುತಿ, ಇವತ್ತು ಬೆಳಗಿನ ಜಾವ 1 ಗಂಟೆ ಸುಮಾರಿಗೆ ಈ ಒಂದು ಘಟನೆ ನಡೆದಿದೆ. ವೀಕೆಂಡ್ ಆದ ಕಾರಣ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಈ ಒಂದು ಕ್ಲಬ್ ನಲ್ಲಿ ಸೇರಿದ್ರು. ಉತ್ತರ ಗೋವಾದ ಆರ್ಪೋರಾ ಅನ್ನೋ ಒಂದು ಪ್ರದೇಶದಲ್ಲಿ ಒಂದು ರೋಮಿಯೋ ಲೇನ್ ಅಂತ ಒಂದು ರಸ್ತೆ ಇದೆ. ಆ ರಸ್ತೆನಲ್ಲಿ ಈ ಒಂದು ನೈಟ್ ಕ್ಲಬ್ ಇದೆ. ಈ ಒಂದು ನೈಟ್ ಕ್ಲಬ್ ಅಲ್ಲಿ ಯಾವ ರೀತಿ ಬೆಂಕಿ ಅನಾಹುತ ಸಂಭವಿಸ್ತು ಅಂತ ಹೇಳ್ಬಿಟ್ಟು ಪತ್ತೆ ಹಚ್ಚೋ ಕೆಲಸವನ್ನ ಈಗ ಪೊಲೀಸ್ನವ್ರು ಮಾಡ್ತಿದ್ದಾರೆ. ಮೇಲ್ನೋಟಕ್ಕೆ ಇದೊಂದು ಸಿಲಿಂಡರ್ ಬ್ಲಾಸ್ಟ್ ಇಂದ ಆಗಿರ್ಬೋದು. ಸಿಲಿಂಡರ್ ಬ್ಲಾಸ್ಟ್ ನಿಂದಾಗಿ ಮೊದಲಿಗೆ ಬೆಂಕಿ ಹತ್ಕೊಂತು, ಅಡಿಗೆ ಮನೆ ಬಳಿ ಇದ್ದ ಸಿಲಿಂಡರ್ ಸ್ಫೋಟಗೊಳ್ತು. ಆ ನಂತರ ಬೆಂಕಿ ಹತ್ಕೊಳ್ತು ಅಂತ ಮೇಲ್ನೋಟಕ್ಕೆ ಹೇಳಲಾಗ್ತಿದೆ. ಆದ್ರೆ ಪೊಲೀಸ್ನವ್ರು ಹೇಳ್ತಿರೋದು ಸಿಲಿಂಡರ್ಗಳ ಪರಿಶೀಲನೆ ವೇಳೆ ಅದು ಕರೆಕ್ಟ್ ಆಗಿತ್ತು, ಯಾವುದೇ ಸಮಸ್ಯೆ ಇರಲಿಲ್ಲ ಅನ್ನೋ ಮಾತುಗಳು ಕೂಡ ಕೆಲವು ಮೂಲಗಳಿಂದ ಕೇಳಿ ಬರ್ತಾ ಇದೆ. ಹಾಗಾಗಿ ಈ ಒಂದು ಅಗ್ನಿ ಅನಾಹುತಕ್ಕೆ ಕಾರಣ ಏನು ಅನ್ನೋದು ಕೂಡ ತನಿಖೆ ನಡೀತಾ ಇದೆ. ಈ ಏನಿಂದು ಘಟನೆ ಏನಿದೆ, ಘಟನೆಯಲ್ಲಿ 4 ಜನ ಪ್ರವಾಸಿಗರು ಮೃತಪಟ್ಟಿದ್ದಾರೆ. ಜೊತೆಗೆ ಈ ಒಂದು ನೈಟ್ ಕ್ಲಬ್ ನ 19 ಸ್ಟಾಫ್ ಕೂಡ ಮೃತಪಟ್ಟಿದ್ದಾರೆ. ಇವು ಸುಮಾರು 50ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದು ಅವ್ರನ್ನೆಲ್ಲರೂ ಗೋವಾ ಮೆಡಿಕಲ್ ಕಾಲೇಜಿನಲ್ಲಿ ಅವ್ರಿಗೆ ಚಿಕಿತ್ಸೆ ಕೊಡಲಾಗ್ತಿದೆ. ಸುಟ್ಟ ಗಾಯಗಳಾಗಿರೋ ಕಾರಣದಿಂದಾಗಿ ಸುಮಾರು 50%ಕ್ಕೂ ಹೆಚ್ಚು ಸುಟ್ಟ ಗಾಯದಿಂದ ಬಳಲ್ತಿರೋರ್ನ ವಿಶೇಷ ಘಟಕದಲ್ಲಿ ಅವ್ರಿಗೆ ತೀವ್ರ ನಿಗಾ ಘಟಕದಲ್ಲಿ ಅವ್ರನ್ನ ಇರಿಸಲಾಗಿದೆ. ಈ ಒಂದು ಘಟನೆ ಏನಿದೆ, ಈ ಘಟನೆ ಸಂಬಂಧ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಅವರು ಆಘಾತ ವ್ಯಕ್ತಪಡಿಸಿದ್ದಾರೆ. ಯಾರ್ಯಾರು ಘಟನೆಯಲ್ಲಿ ಮೃತಪಟ್ಟಿದ್ದಾರೆ ಎಲ್ಲರಿಗೂ ತಲಾ 2 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಪ್ರಧಾನಿ ಮೋದಿ ಅವರು ಕೂಡ ಈ ಒಂದು ಘಟನೆಗೆ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಸದ್ಯದ ಮಟ್ಟಿಗೆ ಈ ಒಂದು ನೈಟ್ ಕ್ಲಬ್ ನಲ್ಲಿ ಅವಶೇಷಗಳ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಘಟನೆಗೆ ನಿಖರ ಕಾರಣ ಏನು ಅನ್ನೋದು ಇನ್ನ ಸ್ವಲ್ಪದೇ ಹೊತ್ತಿನಲ್ಲಿ ಗೊತ್ತಾಗಲಿದೆ. ಶ್ರುತಿ. ಓಕೆ ದಿಲೀಪ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.